ಹಾಯ್ ಆಲ್, ನಮಸ್ತೆ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಈ ವ್ಲಾಗಲ್ಲಿ ನನ್ನ ಮಾರ್ನಿಂಗ್ ರೂಟೀನನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕಿದ್ದೇನೆ. ನನ್ನ ಮಾರ್ನಿಂಗ್ ದಿನಚರಿ ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಈ ವ್ಲಾಗಲ್ಲಿ ನಾನು ಒಂದು ತೊಂಡೆಕಾಯಿ ಪಲ್ಯವನ್ನು ತೋರಿಸ್ತಾ ಇದ್ದೀನಿ. ತೊಂಡೆಕಾಯಿ ಪುಡಿ ಪಲ್ಯವನ್ನು ತೋರಿಸ್ತೇನೆ. ತುಂಬ ಈಸಿಯಾಗಿ ಮಾಡುವಂಥದ್ದು. ಅದರ ಜೊತೆಗೆ ನಾನು ಒಂದು ಮೊಸರು ಸಾಂಬಾರು ಅಂದರೆ ಮೊಸರು ಸಾರು ಮಾಡ್ತಾಯಿದ್ದೀನಿ. ತಂಬುಳಿ ರೆಸಿಪಿ ಅಲ್ಲ, ಅದು ಸ್ವಲ್ಪ ವಿಭಿನ್ನವಾದ ಒಂದು ರೆಸಿಪಿ, ಮೊಸರು ಮಸಾಲ ಸಾಂಬಾರು. ಇದನ್ನು ಮಾಡ್ತಾಯಿದ್ದೀನಿ. ಅದ್ರ ಜೊತೆ ನಮ್ಮದು ಟ್ರೆಡಿಷ್ನಲ್ ಕೊಂಕಣಿ ಸ್ಟೈಲ್ ಒಂದು ಕ್ವಿಕ್ಕಾಗಿ ಮಾಡುವಂಥ ಗೊಜ್ಜಿನ ರೆಸಿಪಿ ಜೊತೆಗೆ ಬಂದಿದ್ದೇನೆ. ಇದು ಗೊಜ್ಜು ತುಂಬ ಈಸಿ ಆ್ಯಂಡ್ ಕ್ವಿಕ್, ತುಂಬ ಚೆನ್ನಾಗಿರುತ್ತೆ. ಹಾಗಾದರೆ ಬನ್ನಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಅರ್ಧಕ್ಕಿಂತ ಜಾಸ್ತಿನೇ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಕಾಯಿ ತುರಿ ಜೊತೆಗೆ ಬೇರೆ ಏನೂ ಮಸಾಲ ಬಳಸ್ತಾ ಇಲ್ಲ. ಇಲ್ಲಿ ಗೀ ಪುಡಿ ಮಸಾಲ ಮುಂಚೆ ಮಾಡ್ಕೊಂಡಿದ್ದೆ ಅಲ್ವಾ, ಆ ಮಸಾಲನ ಇದ್ರ ಜೊತೆ ಹಾಕ್ಕೊಂಡು ಒಂದು ಹಸಿ ಬೆಳ್ಳುಳ್ಳಿ ಒಂದು 4 ಎಸಳು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ತರಿಯಾಗಿ ರುಬ್ಕೊಂಡಿದ್ದೀನಿ. ಅದು ಮಾಡಿಟ್ಕೊಂಡ್ಮೇಲೆ ನಾನು ಒಂದು ಸೈಡಲ್ಲಿ ನಾನು ರೈಸ್ ಕೂಡ ಇಡ್ತಾಯಿದ್ದೀನಿ. ರೈಸ್ ಎಲ್ಲ ಇಟ್ಟಾದಮೇಲೆ ಇವಾಗ ಈ ಪಲ್ಯವನ್ನು ಸ್ಟಾರ್ಟ್ ಮಾಡೋಣ. ಈಗ ಕಡಾಯಿಗೆ ನಾನು ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಕಾದ್ಮೇಲೆ ನಾನು ಸಾಸಿವೆ. ನನ್ನ ಈ ಚಾನಲ್ಗೆ ನೀವೇನಾದರೂ ಫಸ್ಟ್ ಟೈಮ್ ಬಂದಿದ್ದೀರಾದರೆ ನನ್ನ ವ್ಲಾಗ್ಗಳು ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸಾಸಿವೆ ಸಿಡಿತಾ ಇದೆ. ಸಾಸಿವೆ ಸಿಡಿದಾದ್ಮೇಲೆ ನಾನು ಒಂದು ಆನಿಯನನ್ನು ಹಾಕ್ಕೊತಾ ಇದ್ದೀನಿ. ಒಂದು ಆನಿಯನ್ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಹಸಿ ವಾಸನೆ ಹೋಗೋವರೆಗೂ ನಾವು ಸ್ವಲ್ಪ ಲೈಟ್ ಪಿಂಕ್ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆನಿಯನ್ ಜೊತೆಗೆ ನಾನು ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಹಸಿಮೆಣಸಿನ್ಕಾಯಿ ಬಳಸ್ತಾ ಇಲ್ಲ, ಯಾಕಂದರೆ ಪುಡಿ ಪಲ್ಯದಲ್ಲಿ ನಾನು ಆಲ್ರೆಡಿ ಅದರಲ್ಲಿ ಖಾರ ಇರೋದ್ರಿಂದ ನಾವು ಇಲ್ಲಿ ಹಸಿಮೆಣಸಿನ್ಕಾಯಿ ಬಳಸುವ ಅಗತ್ಯ ಇಲ್ಲ. ಇವಾಗ ಇದೆರಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ತೊಂಡೆಕಾಯಿ ಸ್ಟೀಮ್ ಮಾಡ್ಕೊಂಡಿದ್ದೆ ಒಂದು 2 ಮಿನಿಟ್ಸ್ಗೆ ಅದು ಹಾಕ್ತಾಯಿದ್ದೀನಿ. ಸ್ಟೀಮ್ ಮಾಡಿಕೊಂಡು ತೊಂಡೆಕಾಯಿ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾವು. ಇವಾಗೆಲ್ಲ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇವೆಲ್ಲವನ್ನು ಹಾಕಿದ ಮೇಲೆ ನಾವು ಮಾಡಿಟ್ಕೊಂಡಿರುವ ಮಸಾಲೆ ಇದೆಯಲ್ಲ, ತರಿಯಾಗಿ ರುಬ್ಕೊಂಡಿರುವ ಮಸಾಲೆನ ಇವಾಗ ನಾವು ಹಾಕೋಬೇಕು. ನಾನು ಇದಕ್ಕೆ ಉಪಯೋಗಿಸಿರುವಂತಹ ಪುಡಿ ಮಸಾಲೆಗಳು ಅಂದರೆ ಗೀ ಪುಡಿ ಮಸಾಲ ಆಲ್ರೆಡಿ ನನ್ನ ಚಾನಲಲ್ಲಿದೆ, ಪ್ಲೀಸ್ ಚೆಕ್ಔಟ್ ಮಾಡಿ. ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಇವೆಲ್ಲವನ್ನು ಈಗ ಮಸಾಲೆಯನ್ನು ಹಾಕಾಗಿದೆ. ಮಸಾಲೆಯಲ್ಲೂ ಕೂಡ ಉಪ್ಪಿದೆ. ನಾನು ತೊಂಡೆಕಾಯಿಗೂ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇವೆಲ್ಲ ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವೆಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಮುಚ್ಚಿ ಬೇಯಿಸಬೇಕು. ಇನ್ನೊಂದು ಟೈಪ್ದು ತೊಂಡೆಕಾಯಿ ಮತ್ತು ಆಲೂಗಡ್ಡೆ ಪಲ್ಯನ ನಾನು ನನ್ನ ಚಾನಲಲ್ಲಿದೆ, ಅದು ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕ್ಕೊಳ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ ಇದನ್ನು ಬೇಯಿಸ್ತಾ ಇದ್ದೀನಿ. 1-3 ಮಿನಿಟ್ಸ್ ಆದರೂ ಬೇಯಬೇಕು. ಕಾಯಿ ತುರಿ ಜಾಸ್ತಿ ಹಾಕಿರೋದ್ರಿಂದ ಸ್ವಲ್ಪ ಮುಚ್ಚಿ ಒಂದು 5 ನಿಮಿಷ ಬೇಯಿಸಬೇಕು. ಯಾಕಂದರೆ ತುಂಬ ಸೆಕೆ ಜಾಸ್ತಿ ಆಗ್ತಾ ಇದೆ, ಹಳಸೋಗುತ್ತೆ ಅಂತ ಕಾರಣಕ್ಕೋಸ್ಕರ 1-3 ಮಿನಿಟ್ಸ್ಗಿಂತ ಜಾಸ್ತಿನೇ ಬೇಯಿಸ್ಕೊಳ್ಳಿ. ಇದು ಇವಾಗ ಬೇಯ್ತಾನೆ ಇರಲಿ. ಈಗ ಇನ್ನೊಂದು ಕಡಾಯಿಯಲ್ಲಿ ನಾನು ಒಂದು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆಗೆ ನಾನು ಸಾಸಿವೆ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಸಿಡಿದ ಮೇಲೆ ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಕರಿಬೇವಿನ ಸೊಪ್ಪು ಇವಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆ ನಾನು ಒಂದು ಚಿಟಿಕೆ ಇಂಗು ಕೂಡ ಹಾಕ್ತಾಯಿದ್ದೀನಿ. ಇವೆಲ್ಲವೂ ಹೊಂಬಣ್ಣ ಆದಮೇಲೆ ಇವಾಗ ನಾನು ಒಂದು ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ. ಈರುಳ್ಳಿನ ಹೆಚ್ಕೊಂಡು ಚೆನ್ನಾಗಿ ಹಾಕೋತಾ ಇದ್ದೀನಿ. 1 ಈರುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ ಪಿಂಕ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ನೀವು ಫ್ರೈ ಮಾಡ್ಕೋಬೇಕು. ಇವೆಲ್ಲವೂ ಚೆನ್ನಾಗಿ ಫ್ರೈ ಆಗ್ತಾ ಇಲ್ಲಿ ನಾವಿವಾಗ ಒಂದು ಒಳ್ಳೆಯ ಮಸಾಲೆಯನ್ನು ಮಾಡ್ಕೋಬೇಕು. ಮಸಾಲೆಗೆ ನಾನು ಅರ್ಧ ಕಾಯಿ ತುರಿ ತೊಗೊಂಡಿದ್ದೀನಿ, 5-6 ಎಸಳು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಈರುಳ್ಳಿ, ಕೊತ್ತಂಬರಿ ಸೊಪ್ಪು 1 ಹಿಡಿ ಮತ್ತು ಹಸಿಮೆಣಸಿನ್ಕಾಯಿ ಇವೆಲ್ಲವನ್ನು ಹಾಕಿ ಒಂದು ಚೆನ್ನಾಗಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಈ ಗ್ರೀನ್ ಪೇಸ್ಟನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಇವೆಲ್ಲವನ್ನು ಹಾಕಿ ಇವಾಗ ನೀರು ಎಷ್ಟು ಬೇಕು ನಿಮಗೆ ಅನ್ನಕ್ಕೆ ಕಲಿಸ್ಕೊಳ್ಳೋದಕ್ಕೆ ಅಷ್ಟು ಕನ್ಸಿಸ್ಟೆನ್ಸಿ ನೀರನ್ನು ನಾವು ಹಾಕ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೀನಿ. ಇದಕ್ಕೆ ಪೇಸ್ಟ್ ಮಾಡೋವಾಗಲೇ ಹಾಕಿದ್ದೀನಿ. ಇವಾಗ ನೀರನ್ನು ತೊಳೆದುಬಿಟ್ಟು ಹಾಕಿದ್ದೀನಿ. 1 ಗ್ಲಾಸ್ಗಿಂತ ಮೇಲೇ ನೀರು ಹಾಕ್ಕೊಂಡಿದ್ದೀನಿ. ನೋಡಿ ಇಷ್ಟು ತೆಳ್ಳಗಿದೆ, ಇಷ್ಟು ಕನ್ಸಿಸ್ಟೆನ್ಸಿ ಬೇಕು. ಯಾಕಂದರೆ ಇನ್ನೂ ಮತ್ತೆ ನಾನು ಬೇಯಿಸಿದ ಮೇಲೆ ಅದು ದಪ್ಪಗೆ ಬರುತ್ತೆ ಕಾಯಿ ತುರಿ ಹಾಕಿರೋದ್ರಿಂದ.
ಇವಾಗ ಇದು ಬಾಯ್ಲ್ ಬರಬೇಕು. ಒಂದು ಕಡೆಯಲ್ಲಿ ನಾನು ಪಲ್ಯ ಮುಚ್ಚಿಟ್ಟಿದ್ದೆ ಅಲ್ವಾ, ಅದು ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಇನ್ನೂ ಸ್ವಲ್ಪ ಡ್ರೈ ಆಗಲಿ ಅಂತ ನಾನು ಒಂದು 2 ನಿಮಿಷ ಮತ್ತೆ ಬಿಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಪಲ್ಯ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ, ಖಂಡಿತ ಟ್ರೈ ಮಾಡಿ. ಇವಾಗ ನಾನು ಇನ್ನು ಲಂಚ್ ಬಾಕ್ಸ್ ಪ್ಯಾಕ್ ಮಾಡಬೇಕಲ್ವಾ, ಬ್ರೇಕ್ಫಾಸ್ಟ್ಗೆ ಅಂತ ನೀರು ದೋಸೆ ಮಾಡ್ಕೊತಾ ಇದ್ದೀನಿ. ನನ್ನ ಮಗನಿಗೆ ಇವತ್ತು ಪುಡಿ ಮಸಾಲ ನೀರು ದೋಸೆ ಮಾಡಿಕೊಡ್ತಾಯಿದ್ದೀನಿ. ನೀರು ದೋಸೆ ಅಂತೂ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ. ಲಾಸ್ಟ್ ನೈಟ್ ನಾನು ಅಕ್ಕಿಯನ್ನು ನೆನೆಸಿಟ್ಟಿದ್ದೆ, ಅದಕ್ಕೆ ಕಾಯಿ ತುರಿ ಹಾಕಿ ರುಬ್ಬಿಬಿಟ್ಟು ನಾನು ನೀರು ದೋಸೆ ಹಿಟ್ಟನ್ನು ಮಾಡ್ಕೊಂಡಿದ್ದೀನಿ. ಇವಾಗ ದೋಸೆ ಹೆಂಚನ್ನು ಇಟ್ಟಿದ್ದೀನಿ, ಹೆಂಚಿಗೆ ಎಣ್ಣೆನ ಹಾಕಿ ನೀರು ದೋಸೆಯನ್ನು ಹಾಕ್ತಾಯಿದ್ದೀನಿ. ನೀರು ದೋಸೆ ಹಿಟ್ಟನ್ನು ಹಾಕಿದ ತಕ್ಷಣವೇ ನಾನು ಅದ್ರ ಮೇಲೆ ಪುಡಿ ಮಸಾಲ ಮಾಡಿ ಇಟ್ಕೊಂಡಿರೋದು ಉದುರಿಸ್ತಾ ಇದ್ದೀನಿ. ಅದು ಫ್ರೈ ಆದಮೇಲೆ ಮಾಡಿದರೆ ಆ ದೋಸೆ ಗಂಟಲ್ಲ ಅಂತ ಮುಂಚೆನೇ ನಾವು ಈ ಥರ ಸ್ಪ್ರಿಂಕಲ್ ಮಾಡ್ಕೊಬೇಕು. ಈ ಥರ ಮಾಡಿ ಮಕ್ಳಿಗೆ ಕೊಟ್ಟರೆ ನೀವು ಚಟ್ನಿ ಕೊಡೋ ಅಗತ್ಯನೇ ಇರೋದಿಲ್ಲ. ತುಂಬ ಚೆನ್ನಾಗಿರುತ್ತೆ, ಖಾರವಾಗಿ ತುಂಬ ಚೆನ್ನಾಗೂ ಆಗುತ್ತೆ ತಿನ್ನೋಕ್ಕೆ. ಅದ್ರ ಜೊತೆ ಮೇಲ್ಗಡೆಯಿಂದ ತುಪ್ಪ ಹಾಕಿದ್ರಂತೂ ತುಂಬ ಸೂಪರಾಗಿ ಬರುತ್ತೆ. ನೀವು ಲಂಚ್ ಬಾಕ್ಸ್ ಅಂತಲ್ಲ, ಬ್ರೇಕ್ಫಾಸ್ಟ್ಗೂ ಯಾರು ಬೇಕಾದರೂ ಮಾಡಿಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಖಂಡಿತ ಟ್ರೈ ಮಾಡಿ ನೋಡಿ. ಮತ್ತು ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಇದನ್ನು ತಕ್ಕೊತಾ ಇದ್ದೀನಿ. ಇವೆಲ್ಲವನ್ನು ಆದಮೇಲೆ ಈಗ ದೋಸೆ ಈ ಕಡೆ ಆಗ್ತಾಯಿದೆ. ಇನ್ನೊಂದು ನೆಕ್ಸ್ಟ್ ಇಲ್ಲಿ ನಾನು ಮೊಸರು ಮಸಾಲ ಎಲ್ಲ 5 ನಿಮಿಷ ಇಟ್ಟು ಬೇಯಿಸ್ಕೊಂಡಿದ್ದೆ. ಇವಾಗ ಲಾಸ್ಟು ನಾನೇನು ಎಲ್ಲ ಮುಗೀತು ಅನ್ನೋಷ್ಟರಲ್ಲಿ ನಾನು ಗ್ಯಾಸ್ ಆಫ್ ಮಾಡಿ ನಾನು 1 ಕಪ್ ಅಷ್ಟು ಮೊಸರನ್ನು ಹಾಕ್ಕೊತಾ ಇದ್ದೀನಿ. ಹುಳಿ ಮೊಸರೇನು ಬಳಸ್ತಾ ಇಲ್ಲ, ಇಲ್ಲಿ ಸಿಹಿ ಮೊಸರನ್ನೇ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ 1 ಬಾಯ್ಲ್ ಬಂದ ತಕ್ಷಣ ನಾನು ಆಫ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಮುಂಚೆನೇ ನಾವು ಉಪ್ಪು ಹಾಕ್ಕೊಂಡ್ರೆ ಮೊಸರು ಹಾಕೋವಾಗ ಅದು ಒಡೆದೋಗುತ್ತೆ. ಆ ಕಾರಣದಿಂದ ನಾನು ಲಾಸ್ಟ್ಗೆ ಹಾಕ್ಕೋತಾ ಇದ್ದೀನಿ. ಇದು ಅನ್ನಕ್ಕಂತೂ ಸೂಪರಾದ ಕಾಂಬಿನೇಷನ್ನು, ಖಂಡಿತ ಟ್ರೈ ಮಾಡಿ. ಇವಾಗ ನಾನು ಲಂಚ್ ಬಾಕ್ಸನ್ನು ಪ್ಯಾಕ್ ಮಾಡ್ತಾಯಿದ್ದೀನಿ. ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಾಯಿತು. ನಾನು ನನ್ನ ಮಗನಿಗೆ ಡ್ರಾಪ್ ಮಾಡಿಬಿಟ್ಟು ಬಂದು ನಿಮಗೆ ಈ ಸೂಪರ್ ಆದಂಥ ಟೇಸ್ಟಿಯಾದಂಥ ಗೊಜ್ಜು ರೆಸಿಪಿಯನ್ನು ತೋರಿಸ್ತೀನಿ. ಇವಾಗ ಟೈಮ್ ಆಗಿದೆ 7:45. ಈಗ ನಮ್ಮ ಬ್ರೇಕ್ಫಾಸ್ಟ್ಗೆ ನೀರು ದೋಸೆಗೆ ನಂಚ್ಕೊಳ್ಳೋಕ್ಕೆ ನಾನು ಕಾಯಿ ಚಟ್ನಿ ಮಾಡೋ ಬದಲು ಈ ಹಸಿ ಗೊಜ್ಜನ್ನು ಮಾಡ್ತಾಯಿದ್ದೀನಿ. ತುಂಬ ಒಳ್ಳೆಯ ಕಾಂಬಿನೇಷನು. ಗಂಜಿ ಊಟಕ್ಕಾದ್ರೂ ಅಥವಾ ಅನ್ನದ ಜೊತೆ ಸಿಂಪಲ್ಲಾಗಿ ಸಾರಿದ್ರೂ ಈ ಗೊಜ್ಜು ಮಾಡ್ಕೊಂಡ್ರಂತೂ ತುಂಬಾ ಸೂಪರು.
ಇವಾಗ ಹುಷಾರಿಲ್ಲದೆ ಆಗುತ್ತೆ, ಜ್ವರ ಬರುತ್ತೆ, ನೆಗಡಿ ಕೆಮ್ಮು ಬರುತ್ತೆ, ನಮ್ಮ ಬಾಯಿ ರುಚಿ ಎಲ್ಲ ಹೋಗಿರುತ್ತೆ. ಆವಾಗಂತೂ ಈ ಗೊಜ್ಜು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಊಟನೂ ಸೇರುತ್ತೆ. ಇವಾಗ ಸ್ಟಾರ್ಟ್ ಮಾಡೋಣ. ಗೊಜ್ಜಿಗೆ ನಾನು ಹುಣಸೆ ಹುಳಿ ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುರಿದಿರೋ ಬ್ಯಾಡಗಿ ಮೆಣಸಿನಕಾಯಿಯನ್ನು ತಗೊತಾ ಇದ್ದೀನಿ. ಬ್ಯಾಡಗಿ ಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನಾನು 8ರಿಂದ 10 ತೊಗೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನಕಾಯಿ ಮತ್ತು ಉಪ್ಪು ಮತ್ತು ಹುಣಸೆ ಹುಳಿ ಈ ಮೂರನ್ನು ನಾನು ತರಿತರಿಯಾಗಿ ರುಬ್ಕೊತಾ ಇದ್ದೀನಿ. ಅದ್ರ ಜೊತೆ ಅರ್ಧ ಈರುಳ್ಳಿಯನ್ನು ಕೂಡ ಸೇರಿಸಿ ನಾವು ತರಿತರಿಯಾಗಿ ರುಬ್ಬಬೇಕು. ರುಬ್ಬುವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಳ್ಳಿ. ಇನ್ನು ಅರ್ಧ ಈರುಳ್ಳಿನ ಮೇಲ್ಗಡೆಯಿಂದ ಹಾಕಿ ಈ ಥರ ಕಿವುಚ್ತಾ ಇದ್ದೀನಿ. ಅದು ಕೈಯಲ್ಲಿ ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ತುಂಬ ಚೆನ್ನಾಗಿ ನಮಗೆ ರೆಡಿ ಆಯಿತು ಆನಿಯನ್ ಗೊಜ್ಜು. ವೆರಿ ಈಸಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಹೀರೋ ಇಂಗ್ರೀಡಿಯೆಂಟ್ ಅಂದರೆ ಕೊಬ್ಬರಿ ಎಣ್ಣೆ. 1 ಸ್ಪೂನ್ ಹಸಿ ಕೊಬ್ಬರಿ ಎಣ್ಣೆನ ಇದ್ರ ಮೇಲೆ ಹಾಕ್ಕೋತಾ ಇದ್ದೀನಿ. ಇದಕ್ಕೇನು ಒಗ್ಗರಣೆ ಹಾಕ್ಕೊತಾ ಇಲ್ಲ. ಸೂಪರಾಗಿ ನನ್ನ ತಟ್ಟೆ ಕೂಡ ರೆಡಿ ಆಗಿದೆ ನೋಡಿ. ಈ ಎಲ್ಲ ರೆಸಿಪಿ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಹಸಿ ಆನಿಯನ್ ಗೊಜ್ಜು ಈ ಟ್ರೆಡಿಷ್ನಲ್ ರೆಸಿಪಿ ಕೂಡ ಹೇಗೆ ಅನಿಸ್ತು ಅಂತ ನನ್ನ ಕಮೆಂಟ್ ಮೂಲಕ ತಿಳಿಸಿ. ನಾನು ನಿಮ್ಗೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಲೈಕ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.